ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಮೈ ನೈಬರು ಪ್ರೆಸೆಂಟೇಷನ್ ಲೆವೆಲ್ 1 ENK ಇದು ಪಿಕ್ಚರ್ ಚಾರ್ಟ್ ಪ್ರೆಸೆಂಟೇಷನ್ನು. ಸೊ ಫಸ್ಟ್ ಸ್ಟೆಪ್ ಏನು ಮಾಡೋ ಮಕ್ಕಳನ್ನ ಸೆಮಿ ಸರ್ಕಲಲ್ಲಿ ಕೂರಿಸ್ಬಿಟ್ಟು ಎಲ್ಲ ಮಕ್ಕಳಿಗೆ ಇವತ್ತು ಈ ಥೀಮ್ ನಾನು ನೈಬರ್ಹುಡ್ ಥೀಮ್ನ ಮಾಡ್ತಾಯಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ನೀವು ನೈಬರ್ಹುಡ್ ನೆರೆಹೊರೆಯವರು ಅಂತ ನೀವು EVS ಅಲ್ಲಿ ಓದಿದ್ದೀರಲ್ವಾ, ಪರಿಸರದಲ್ಲಿ 1ನೇ ಕ್ಲಾಸಲ್ಲಿ. ಅದನ್ನೇ ನಾನೀಗ ಅದೇ ಟಾಪಿಕ್ ಇಂಗ್ಲೀಷಲ್ಲಿ ಮಾಡ್ತೀನಿ ಅಂತ ಹೇಳಬೇಕು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಆಮೇಲೆ ನೇಮ್ಸ್. ಸರ್ ನಿಮಗೆ ನಮ್ಮ ಸುತ್ತಮುತ್ತ ಸರ್ವಿಸ್ ಪ್ರೊವೈಡರ್ಸ್ ತುಂಬ ಜನ ಇರೋದು ಎಲ್ಲ ಇದ್ದಾರೆ, ಗೊತ್ತಲ್ಲ. ನಮ್ಮ ಸುತ್ತಮುತ್ತ ಎಲ್ಲ ಜನ ಇದ್ದಾರೆ, ಎಲ್ಲ ಥರದವರು ಇದ್ದಾರೆ. ಡಾಕ್ಟರು, ಟೀಚರು, ಎಲ್ಲ ಇದ್ದಾರಲ್ವ. ಅವ್ರನ್ನೆಲ್ಲ ನಾವು ಸರ್ವಿಸ್ ಪ್ರೊವೈಡರ್ಸ್ ಅಂತೀವಿ. ಅಂದರೆ ಅವರು ನಮ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಯೋಗ ಐತೆ, ದೇ ಆರ್ ಯೂಸ್ಫುಲ್ ಟು ಅಸ್ ಅಲ್ವಾ. ಸೊ ಅವ್ರನ್ನ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ. ಹೇಳಿಬಿಟ್ಟು ನಿಮ್ಮ ಮನೆ ಹತ್ರ ಯಾರ್ಯಾರಿದ್ದಾರೆ, ಅಕ್ಕಪಕ್ಕ ಯಾರ್ಯಾರಿದ್ದಾರೆ ನಿಮ್ಮ ಮನೆ ಹತ್ರ ಸರ್ವಿಸ್ ಪ್ರೊವೈಡರ್ಸ್ ಅಂತ ಕೇಳಬೇಕು. ಕೇಳಿದಾಗ ಮಕ್ಕಳು ಹೇಳ್ತಾರೆ, ಕನ್ನಡದಲ್ಲೇ ಹೇಳ್ತಾರೆ. ಆಗಲಿ ಹೇಳೋದು ಸರಿ, ಅದನ್ನು ಇಂಗ್ಲೀಷಲ್ಲಿ ನೀವೇನು ಮಾಡಬೇಕು, ಹೇಳಿಸ್ಬೇಕು, ರಿಪೀಟ್ ಮಾಡಿಸೋದು. ಕನ್ನಡದಲ್ಲಿ ಹಂಗಂದರೆ ಇಂಗ್ಲೀಷಲ್ಲಿ ಹಿಂಗಂತಾರೆ ಅಂತ ಹೇಳ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ಅದಾದಮೇಲೆ ಸ್ಟೆಪ್ 2. ಈಗ ಪಿಕ್ಚರ್ ಕಾರ್ಡ್. ಈಗ ವಾಟ್ ಆರ್ ಅದಾಯ್ತಲ್ವ, ಪ್ರೊವೈಡರ್ಸ್ ಯಾರ್ಯಾರಿದ್ದಾರೆ ಅದನ್ನು ನಾನು ಕನ್ನಡದಲ್ಲಿ ಹೇಳಿದಾಗ ಅದು ಇಂಗ್ಲೀಷಲ್ಲಿ ಹೇಳೋಕ್ಕೆ. ಈಗ ಫ್ಲ್ಯಾಶ್ ಕಾರ್ಡ್ ತೊಗೊಂಡ್ಬರ್ಬೇಕು ನೋಡಿ. ಅದನ್ನು ಹಾಗಂಗೆ ಮಾಡ್ತೀನಿ, ಪ್ರಾಕ್ಟಿಕಲ್ಲು ಮಾಡ್ತೀನಿ ನಾನು. ನೋಡಿ ಮಕ್ಕಳ, ಇನ್ನು ಫಸ್ಟು ಟೀಚರ್ಸ್ ಕಾರ್ಡ್ ತೋರಿಸ್ದೆ ಅಲ್ವಾ, ಇದು ಬರೀ ಫ್ಲ್ಯಾಶ್ ಕಾರ್ಡ್ಸು. ಸೊ ನೀವು ಪಿಕ್ಚರ್ ಪ್ರೊವೈಡರ್ಸ್ ತುಂಬ ಜನ ನಿಮ್ಮ ಅಕ್ಕಪಕ್ಕ ಎಲ್ಲ ಇದ್ದಾರಲ್ವ. ಫಸ್ಟು ಈ ಕಾರ್ಡ್ ತೋರಿಸಿ, ಯಾವುದು ಮೈ ನೈಬರ್ಹುಡ್ ಕಾರ್ಡ್ಸಲ್ಲಿ ಇದೆಯಲ್ಲ. ಸೊ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಮಕ್ಕಳ ಇದು ಕಾಣ್ತಾ ಇತ್ತು ಮೈ ನೈಬರ್ಸ್, ನಮ್ಮ ಪಕ್ಕ ಇರೋರೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಯಾರ್ಯಾರು ಇದ್ದಾರೆ. ಯಾರ್ಯಾರಿದ್ದಾರೆ ಹೇಳಿ ನೋಡೋಣ. ನೋಡಿ ಏನೇನು ಕಾಣ್ತಾ ಇದೆ, ಹಾಸ್ಪಿಟಲ್, ಸ್ಕೂಲ್, ಶಾಪ್, ಪೋಸ್ಟ್ ಆಫೀಸ್, ಇಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಸರ್ವಿಸ್ ಪ್ರೊವೈಡರ್ಸ್. ಅವರೆಲ್ಲ ಯಾರ್ಯಾರು ಗೊತ್ತಿದೆ ನಿಮಗೆ, ಡಾಕ್ಟರ್, ಪೋಸ್ಟ್ಮ್ಯಾನ್, ಕಾರ್ಪೆಂಟರ್, ಕಂಡಕ್ಟರ್ ಅಲ್ವಾ. ಅದನ್ನೇ ಈಗ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಒಂದೊಂದಾಗಿ ನೋಡೋಣ. ಓಕೆ, ಈಗ ನೋಡಿ ಪ್ರೆಸೆಂಟೇಷನ್ ಕಾರ್ಡ್ಸ್ ನೋಡಿ. ಈಗ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇವ್ರು ಯಾರು ಹೇಳಿ ನೋಡೋಣ. ಇವ್ರು ಮಾಡ್ತಾಯಿದ್ದಾರೆ, ಹಣ್ಣು ತರಕಾರಿ ಎಲ್ಲ ಮಾಡ್ತಾಯಿದ್ದಾರಲ್ವಾ. ಸೊ ಏನಂತೀವಿ ನಾವು, ವೆಂಡರ್. ಹೂ ಇಸ್ ಶಿ ಈಸ್ ವೆಂಡರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಯಾರಿದು, ಟಿಕೆಟ್ ಕೊಡ್ತಾ ಇದ್ದಾನೆ ಅಲ್ವಾ, ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ. ಅವನೇನಂತೀವಿ ನಾವು, ಕಂಡಕ್ಟರ್. ವೆರಿ ಗುಡ್, ಈಸ್ ಕಂಡಕ್ಟರ್. ಇಲ್ಲಿ ಇವರೇನಾರು, ಇವರೇನು ಕೈಯಲ್ಲಿ ಇಟ್ಕೊಂಡು ತೆಸ್ಕೊಬಿಟ್ಕೊಂಡಿದ್ದಾರಲ್ವಾ. ಹೂ ಇಸ್ ಶಿ ಈಸ್ ಡಾಕ್ಟರ್. ಇದು ಹೂ ಈಸ್ ಹಿ ಈಸ್ ಫಾರ್ಮರ್. ಹೂ ಈಸ್ ಹಿ ಈಸ್ ಪೋಸ್ಟ್ಮ್ಯಾನ್. ಹೂ ಇಸ್ ಶಿ ಈಸ್ ಟೀಚರ್. ಶಿ ಈಸ್ ಟೀಚರ್ ಪ್ರಾಕ್ಟೀಸ್ ಮಾಡಿಸ್ಬೇಕು 3-4 ಸಲ. ಹೂ ಈಸ್ ಹಿ ಈಸ್ ಪೊಲೀಸ್ಮ್ಯಾನ್. ಈಸ್ ಪೊಲೀಸ್ಮ್ಯಾನ್. ಹೂ ಈಸ್ ಹಿ ಈಸ್ ಶಾಪ್ಕೀಪರ್. ನೆಕ್ಸ್ಟ್ ಆಯ್ತಲ್ಲ. ಸೊ ನಾವು ಯು ಅಂಡರ್ಸ್ಟುಡ್ ಆಲ್ ದ ಪ್ರೊವೈಡರ್ಸ್ ಅಲ್ಲ, ಸರ್ವಿಸ್ ಪ್ರೊವೈಡರ್ಸ್ ಇವರೆಲ್ಲ ಗೊತ್ತಾಯ್ತು. ಇಲ್ಲಿ ಹಿ ಅಂದರೆ ಗಂಡಸರಿಗೆ, ಶಿ ಅಂದರೆ ಹೆಂಗಸರಿಗೆ ಅಂತ ಸಂಬಂಧ ಮಾಡಬೇಕು ಅಂತ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಈಗ ನೋಡೋಣ. ಈಗ ಇದು ಪ್ಲೇಸ್, ಇದು ಯಾವ ಪ್ಲೇಸು, ಇದೇನಿದು, ಹಾಸ್ಪಿಟಲ್. ಹಾಸ್ಪಿಟಲ್ ನೋಡಿ ಗೊತ್ತಾಗುತ್ತಲ್ಲ, ಮೇಲ್ಗಡೆ ಹಾಸ್ಪಿಟಲ್ ಬರುತ್ತೆ. ಹಾಸ್ಪಿಟಲ್ ಹೂ ವರ್ಕ್ಸ್ ದೇರ್, ಯಾರು ಕೆಲಸ ಮಾಡ್ತಾರಲ್ಲಿ, ಡಾಕ್ಟರ್ ವರ್ಕ್ಸ್ ದೇರ್. ಹೂ ವರ್ಕ್ಸ್ ದೇರ್, ಡಾಕ್ಟರ್ ವರ್ಕ್ಸ್ ದೇರ್. ವಾಟ್ ಈಸ್ ದಿಸ್ ಈಸ್ ಸ್ಕೂಲ್. ದಿಸ್ ಈಸ್ ಸ್ಕೂಲ್. ವೆರಿ ಗುಡ್. ಹೂ ವರ್ಕ್ಸ್ ದೇರ್, ಟೀಚರ್ ವರ್ಕ್ಸ್ ದೇರ್. ಓಕೆ, ಟೀಚರ್ ವರ್ಕ್. ಹೂ ಇಸ್ ದಿಸ್, ವಾಟ್ ಈಸ್ ದಿಸ್ ಈಸ್ ಪೋಸ್ಟ್ ಆಫೀಸ್. ಓಕೆ, ಹೂ ವರ್ಕ್ಸ್ ದೇರ್, ಪೋಸ್ಟ್ಮ್ಯಾನ್ ವರ್ಕ್ಸ್ ದೇರ್. ವೆರಿ ಗುಡ್. ವಾಟ್ ಈಸ್ ದಿಸ್, ಪೊಲೀಸ್ ಸ್ಟೇಷನ್. ಹೂ ವರ್ಕ್ಸ್ ದೇರ್, ಗಾರ್ಡ್ ವರ್ಕ್ಸ್ ದೇರ್. ಓಕೆ, what is this, this is bus stand.
Here people will wait for the bus. Okay. What is this? This is shop. Who works here? Shopkeeper works here. Okay. Main. What is this? This is market. There are many vendors. ಮಾಡ್ತಾರಲ್ಲ vendors. Very good. What is this? This is farm. ಹೊಲ ಗದ್ದೆ ಅಲ್ವಾ? Who works there? Farmer works there. ಅಲ್ವಾ? Okay. Farmers. Now you know come to know the places and who works there. This is profession. Alva? Okay. Now we'll go back to the cards. Now you have used the flashcards. Is it not? Used flashcards. Now we'll go now. This is doctor. She is a doctor. ನಾವು ತೋರಿಸ್ತೀವಲ್ವಾ? ನಾವು ತೋರಿಸ್ಮೇಲೆ ಅವ್ರು ಹೀನ ಶೀನ ಹೂ ಇಸ್ ಶೀ ಅಂತ ಹೇಳಿಸ್ಬೇಕು. ದಿಸ್ ಈಸ್ ಎ ಡಾಕ್ಟರ್ ಅಂತ ಹೇಳಿದ್ಮೇಲೆ ಆ ಹುಡುಗ ಆಗಿದ್ದರೆ ತಿರ್ಗಾ ಹೀ ಈಸ್ ಎ ಡಾಕ್ಟರ್, ಇಲ್ಲ ಹುಡುಗಿ ಆಗಿದ್ದರೆ ಶೀ ಈಸ್ ಎ ಡಾಕ್ಟರ್. ಇದು ರಿಪೀಟ್ ಮಾಡಿಸ್ಬೇಕು ನೋಡಿ. ಹೀ ಈಸ್ ಎ ಪೋಸ್ಟ್ ಮ್ಯಾನ್, ಶೀ ಈಸ್ ಎ ಟೀಚರ್, ಹೀ ಈಸ್ ಎ ಶಾಪ್ಕೀಪರ್, ಹೀ ಈಸ್ ಎ ಕಂಡಕ್ಟರ್, ಶೀ ಈಸ್ ಎ ವೆಂಡರ್, ಹೀ ಈಸ್ ಎ ಫಾರ್ಮರ್. ಹೀ ಶೀನ ಮಾಡಬೇಕು. ದಿಸ್ ಅಂತ ಹೇಳ್ಬೇಕು. ಕೇಳೋವಾಗ ದಿಸ್ ಅಂದಾಗ ಸಿ ಅಂತ ಹೀ ಶೀನ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ತಿರ್ಗಾ ಪಿಕ್ಚರ್ ಕಾರ್ಡ್ ತೊಗೊಂಡು ಬಂದು ಪಿಕ್ಚರ್ ಕಾರ್ಡಲ್ಲಿ ಸ್ಕೂಲು, ಹಾಸ್ಪಿಟಲ್, ಪೋಸ್ಟ್ ಇದೆಲ್ಲ ನೋಡಿದ್ರಲ್ವಾ? ಇದೆಲ್ಲ ನೋಡಿದ್ಮೇಲೆ ವಿ ಹ್ಯಾವ್ ಆಸ್ಟ್ ಹೂ ವರ್ಕ್ಸ್ ಹಿಯರ್ ಅಂತ ಕೇಳಿದ್ವಿ. ಓಕೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಅದೇ ಥರ ಕಂಟಿನ್ಯೂ ಮಾಡಬೇಕೀಗ. ಈಗ ಫುಲ್ 2 ಸೆಂಟೆನ್ಸಸ್ಸು ಒಟ್ಟಿಗೆ ಹೇಳಬೇಕು. ದಿಸ್ ಈಸ್ ಎ ಸ್ಕೂಲ್, ದ ಟೀಚರ್ ವರ್ಕ್ಸ್ ಹಿಯರ್. ಮೊದಲು ಫಸ್ಟು ವಾಟ್ ಈಸ್ ದಿಸ್ ಅಂತೆಲ್ಲ ಕೇಳಿದ್ವಿ. ನೆಕ್ಸ್ಟು ಹೂ ವರ್ಕ್ಸ್ ಹಿಯರ್ ಅಂತ ಕೇಳಿದ್ವಿ. ಈಗ 2 ಸೆಂಟೆನ್ಸು ಒಟ್ಟಿಗೆ ಹೇಳಬೇಕು. ದಿಸ್ ಈಸ್ ಸ್ಕೂಲ್ ತೋರಿಸ್ಬಿಟ್ಟು ದಿಸ್ ಈಸ್ ಎ ಸ್ಕೂಲ್, ದ ಟೀಚರ್ ವರ್ಕ್ಸ್ ಹಿಯರ್. ನೆಕ್ಸ್ಟ್ ದಿಸ್ ಈಸ್ ಎ ಪೋಸ್ಟ್ ಆಫೀಸ್, ದ ಪೋಸ್ಟ್ ಮ್ಯಾನ್ ವರ್ಕ್ಸ್ ಹಿಯರ್. ದಿಸ್ ಈಸ್ ಎ ಶಾಪ್, ದ ಶಾಪ್ಕೀಪರ್ ವರ್ಕ್ಸ್ ಹಿಯರ್. ದಿಸ್ ಈಸ್ ಎ ಪೊಲೀಸ್ ಸ್ಟೇಷನ್, ದ ಪೊಲೀಸ್ ಮ್ಯಾನ್ ವರ್ಕ್ಸ್ ಹಿಯರ್. ದಿಸ್ ಈಸ್ ಎ ಬಸ್ ಸ್ಟೇಷನ್, ದ ಕಂಡಕ್ಟರ್ ವರ್ಕ್ಸ್ ಹಿಯರ್. ದಿಸ್ ಈಸ್ ಎ ಫಾರ್ಮ್, ದ ಫಾರ್ಮರ್ ವರ್ಕ್ಸ್ ಹಿಯರ್. ದಿಸ್ ಈಸ್ ಎ ಮಾರ್ಕೆಟ್, ದ ವೆಂಡರ್ ವರ್ಕ್ಸ್ ಹಿಯರ್. ಇದನ್ನು ಈ ಪ್ರಾಸೆಸ್ನ ಕಂಟಿನ್ಯೂ ಮಾಡಬೇಕು. ಟಿಲ್ ದ ಸ್ಟೂಡೆಂಟ್ಸ್ ಆರ್ ಫೆಮಿಲಿಯರ್ ವಿತ್ ದ ನೇಮ್ಸ್ ಆಫ್ ದ ಸರ್ವಿಸ್ ಪ್ರೊವೈಡರ್ಸ್ ಆ್ಯಂಡ್ ದೇರ್ ಪ್ಲೇಸಸ್ ಅಂದರೆ ವರ್ಕ್ ಮಾಡೋ ಪ್ಲೇಸಸ್ಸು ಪ್ರೊವೈಡರ್ಸ್ ಗೊತ್ತಾಗೋತಂಗ. ನೆಕ್ಸ್ಟ್ ಕೊನೆಯಲ್ಲೇನೋ ಸ್ಟೆಪ್ 5 ಮೀನಾ ಪಪೆಟ್ ಅಂತ ತಗೊಳ್ಬೇಕು. ಮೀನಾ ಪಪೆಟ್ ತಗೊಂಡು ಫ್ಲ್ಯಾಶ್ ಕಾರ್ಡ್ ಇಟ್ಕೊಂಡು ಮೀನಾ ವಿಲ್ ಆಸ್ಕ್ ಯು ಕ್ವಶನ್ ಇನ್ ಇಂಗ್ಲೀಷ್ ನಿಮಗೆ ಹೂ ಇಸ್ ಶಿ ಅಂತ ತೋರಿಸಿ ಕೇಳಬೇಕು. ಒಂದೊಂದನ್ನು ಡಾಕ್ಟ್ರನ್ನು ತೋರಿಸಿದಾಗ ಶಿ ಈಸ್ ಎ ಡಾಕ್ಟರ್ ಅಂತ ಮಕ್ಕಳು ಹೇಳ್ತಾರೆ. ನೆಕ್ಸ್ಟ್ ವೇರ್ ಡಸ್ ಶಿ ವರ್ಕ್ಸ್ ಅಂತ ಅದೇ ಕ್ವಶನ್ನ ಕೇಳಬೇಕು. ಸೆಕೆಂಡ್ ಕ್ವಶನ್ ಅದೇ ನಾವು ಕ್ವಶನ್ ಏನು ಹೇಳ್ಕೊಟ್ವಿ ಅದನ್ನೇ ಎಕ್ಸಾಮ್ ಥರ ಕ್ವಶನ್ ಕೇಳಬೇಕು. ವೇರ್ ಡಸ್ ಶಿ ವರ್ಕ್ಸ್ ಇನ್ ಹಾಸ್ಪಿಟಲ್. ಅದೇ ಥರ ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್. ಸೊ ಇದು ಫಸ್ಟ್ ವೀಕು 25 minutes ಸ್ಟೆಪ್ 1 and 2. ಸೆಕೆಂಡ್ ವೀಕು ಸ್ಟೆಪ್ 3 and 4 ಪ್ಲಸ್ ರಿವಿಷನ್. ಥರ್ಡ್ ವೀಕು ಸ್ಟೆಪ್ 3 and 4 ಪ್ಲಸ್ ರಿವಿಷನ್. ನೆಕ್ಸ್ಟ್ ಫೋರ್ತ್ ವೀಕು ಸ್ಟೆಪ್ 5 ಗ್ರಾಮರ್ ಕಾರ್ಡ್. ಓಕೆನಾ? ನೋಡಿ ನೆಕ್ಸ್ಟ್ ಗ್ರಾಮರ್ ಕಾರ್ಡ್ ಸ್ಟೆಪ್ 5. ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಡಿಸ್ಕ್ರೈಬ್ ದ ಫಂಕ್ಷನ್ ಆಫ್ ದ ಸರ್ವಿಸ್ ಪ್ರೊವೈಡರ್ಸ್. ಅವ್ರ ಫಂಕ್ಷನ್ ಹೇಳ್ತಾರೆ ಆ್ಯಕ್ಷನ್ ಕಾರ್ಡ್ ನೋಡ್ಕೊಂಡು. ನೆಕ್ಸ್ಟ್ ಈಗ ಗ್ರಾಮರ್ ಕಾರ್ಡ್. ಈಗ ಫ್ಲ್ಯಾಶ್ ಕಾರ್ಡ್ಸ್, ಇದಕ್ಕೂ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಬೇಕು. ಸ್ಟೆಪ್ 6ಗೆ ಗ್ರಾಮರ್ ಕಾರ್ಡಲ್ಲಿ ಏನಾಗಿದೆ, ಸರ್ವಿಸ್ ಪ್ರೊವೈಡರ್ಸ್ ಗಿವಿಂಗ್ ಡಿಫ್ರೆಂಟ್ ಸರ್ವಿಸಸ್ ಅಲ್ವಾ? ಸೊ ಪಾಯಿಂಟ್ ಟು ದ ವೇರಿಯಸ್ ಪಿಕ್ಚರ್ಸ್ ಟು ಡಿಸ್ಕ್ರೈಬ್. ನೆಕ್ಸ್ಟು ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಅಸ್ ಲೆಟರ್ಸ್. ಅವರ ವರ್ಕ್, ವಾಟ್ ಈಸ್ ದ ಫಂಕ್ಷನ್, ಫೆಮಿಲಿಯರ್ ವಿತ್ ದ ಯೂಸಿಂಗ್ ಆ್ಯಕ್ಷನ್ ವರ್ಡ್ಸ್. ಈಗ ಆ್ಯಕ್ಷನ್ ಮಾಡಬೇಕು. ಈಗ ಏನು ಮಾಡಬೇಕು, ಪೋಸ್ಟ್ ಮ್ಯಾನ್ ತೋರಿಸ್ಬಿಟ್ಟು ವಾಟ್ ಡಸ್ ದ ಪೋಸ್ಟ್ ಮ್ಯಾನ್ ಈಸ್ ಡೂಯಿಂಗ್, ಡಸ್ ಏನು ಮಾಡ್ತಾನೆ, ಹಿ ಬ್ರಿಂಗ್ಸ್ ಅಸ್ ಲೆಟರ್ಸ್, ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಅಸ್ ಲೆಟರ್. ಎರಡನೇದು ವಾಟ್ ಈಸ್ ದ ವರ್ಕ್ ಆಫ್ ಡಾಕ್ಟರ್, ಇಲ್ಲ ವಾಟ್ ಡಸ್ ದ ವರ್ಕ್ ಡಾಕ್ಟರ್ ಡೂ, ದ ಡಾಕ್ಟರ್ ಗಿವ್ಸ್ ಅಸ್ ಮೆಡಿಸನ್ ತೋರಿಸ್ಬಿಟ್ಟು. ತಿರ್ಗಿ ನೆಕ್ಸ್ಟು ವೆಂಡರ್ನ ತೋರಿಸ್ಬಿಟ್ಟು ದಿಸ್ ಈಸ್ ವೆಂಡರ್, ಶಿ ಈಸ್ ಎ ವೆಂಡರ್, ದ ವೆಂಡರ್ ಸೆಲ್ಸ್ ಅಸ್ ಥಿಂಗ್ಸ್ ಅಂದರೆ ಪ್ರಾಕ್ಟೀಸ್ ಮಾಡಿ. ದ ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿ. ಟೀಚರ್ ಫ್ಲ್ಯಾಶ್ ಕಾರ್ಡ್ ತೋರಿಸ್ಬಿಟ್ಟು ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್. ದ ಕಂಡಕ್ಟರ್ದು ತೋರಿಸ್ಬಿಟ್ಟು ಕಂಡಕ್ಟರ್ ಗಿವ್ಸ್ ಅಸ್ ಟಿಕೆಟ್ಸ್. ಪೊಲೀಸ್ ಮ್ಯಾನ್ದು ಫ್ಲ್ಯಾಶ್ ಕಾರ್ಡ್ ತೋರಿಸಿ ಪೊಲೀಸ್ ಮ್ಯಾನ್ ಪ್ರೊಟೆಕ್ಟ್ಸ್ ಪೀಪಲ್. ಫಾರ್ಮರ್ ತೋರಿಸು ಫಾರ್ಮರ್ ಗ್ರೋಸ್ ಪ್ರಾಫಿಟ್. ದ ಫಂಕ್ಷನ್ನು ದ ಶಾಪ್ ಕೀಪರ್ ಸೆಲ್ಸ್ ಥಿಂಗ್ಸ್ ಇನ್ ದ ಶಾಪ್. ಸೊ ಇದನ್ನು ಮೊದಲು
ಸರ್ವಿಸ್ ಪ್ರೊವೈಡರ್ಸ್ ಗುರ್ತು ಮಾಡೋದು, ಹೆಸರು ಹೇಳೋದು ಬರಬೇಕು. ನೆಕ್ಸ್ಟ್ ಅವ್ರ ಪ್ಲೇಸು ವರ್ಕ್ ಮಾಡೋದು ಗೊತ್ತಾಗಬೇಕು. ಆಮೇಲೆ ಕೊನೆಯಲ್ಲಿ ಅವ್ರ ಕೆಲಸ ಏನು ಕೆಲಸ ಮಾಡ್ತಾರೆ, ಅವ್ರ ಫಂಕ್ಷನ್, ಅವ್ರು ಏನೇನು ಆ್ಯಕ್ಷನ್ ಅವ್ರು ಮಾಡ್ತಾಯಿದ್ದಾರೆ ಅವರು ಅನ್ನೋದನ್ನು ಹೇಳಿ ಈ ಪ್ರೆಸೆಂಟೇಷನ್ ಕಾರ್ಡನ್ನ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.